ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಕೇವಲ 2 ಮಾವಿನಕಾಯಿ ಇದ್ದರೆ ಮನೆಯಲ್ಲಿ ಈ ಡೆಸರ್ಟ್ ನಮ್ಮ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಟೇಸ್ಟಿ ಕೂಡ ಆಗಿದೆ, ತುಂಬಾ ಮಾಡೋದು ಕೂಡ ಈಸಿ. ಹಾಗಾದರೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ಎಲ್ಲಕ್ಕಿಂತ ಮೊದಲು ನಾವು ಇಲ್ಲಿ 1/2 ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆನ ತೆಗೆದುಕೊಳ್ಬೇಕು. ಸಕ್ಕರೆನ 1/2 ಕಪ್ಪಷ್ಟು ಒಂದು ಪಾತ್ರೆಯಲ್ಲಿ ಹಾಕಿಕೊಂಡು ಅದಕ್ಕೆ 1 ಕಪ್ಪಷ್ಟು ನಾನು ನೀರನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ನಾವು ಗ್ಯಾಸ್ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಅದರ ನಂತರ ನೋಡಿ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಬೇಕು. ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆದ ನಂತರ ನೋಡಿ ಈ ರೀತಿಯಾಗಿ ಇದು ಸಕ್ಕರೆ ಪಾಕದ ಥರ ಇರಬಾರ್ದು, ಆದರೆ ಕೈಯಿಂದ ಈ ರೀತಿಯಾಗಿ ಮಾಡೋದ್ರಿಂದ ಇದು ಚಿಪ್ಪಾಗಿ ಕೈಯಲ್ಲಿ ಹತ್ತಬೇಕು, ಅಂದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂದರ್ಥ. ಅದರ ನಂತರ ನೋಡಿ ನಾನು ಇಲ್ಲಿ 4 ಬ್ರೆಡ್ ಸ್ಲೈಸಸ್ನ ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಸೈಡ್ನ ಬ್ರೆಡ್ನ ಈ ಸ್ಲೈಸಸ್ನ ಕಟ್ ಮಾಡಿ ಅದರ ನಂತರ ಇದರ 4 ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ 4 ಪೀಸ್ಗಳನ್ನಾಗಿ ಕಟ್ ಮಾಡಿದ ನಂತರ ಎಲ್ಲ ಬ್ರೆಡ್ ಸ್ಲೈಸಸ್ಗಳನ್ನು ಇದೇ ರೀತಿಯಾಗಿ ಕಟ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದೊಂದಾಗಿ ಬ್ರೆಡ್ ಸ್ಲೈಸಸ್ನ ಹಾಕಿ ಇಲ್ಲಿ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಇದನ್ನು ಬ್ರೆಡ್ಗಳನ್ನು ಫ್ರೈ ಮಾಡಬೇಕು. ಇದು ಕ್ರಿಸ್ಪಿ ಬಟರ್ ಥರ ಆಗುತ್ತೆ. ಈ ರೀತಿಯಾಗಿ ಎಲ್ಲ ಬ್ರೆಡ್ಗಳನ್ನು ಫ್ರೈ ಮಾಡಿದ್ದೇನೆ. ಅದರ ನಂತರ ನೋಡಿ ನಾನು ಇಲ್ಲಿ 3 ಮಾವಿನ ಹಣ್ಣನ್ನು ತೆಗೆದುಕೊಳ್ಬೇಕು. ಈ ಮಾವಿನ ಹಣ್ಣನ್ನು ಈ ರೀತಿಯಾಗಿ ಪೀಸ್ಗಳನ್ನಾಗಿ ನಾವು ಕಟ್ ಮಾಡಿಕೊಂಡು ಇದರ ಒಳಗಿನ ಪಲ್ಪ್ನ ಒಳಗಿನ ಗರ್ಭದಲ್ಲಿರುವಂಥ ಎಲ್ಲವನ್ನು ತೆಗೆದು ಇದನ್ನು ಮಿಕ್ಸಿ ಜಾರ್ಗೆ ಹಾಕಬೇಕು. ಈ ರೀತಿಯಾಗಿ ನಾನು 3 ಮಾವಿನ ಹಣ್ಣಲ್ಲಿ 2 ಮಾವಿನಕಾಯಿನ ಈ ರೀತಿಯಾಗಿ ಒಳಗಿನ ಪಲ್ಪ್ನ ಇದರಲ್ಲಿ ಮಿಕ್ಸಿ ಜಾರಲ್ಲಿ ನಾವು ಹಾಕೋಬೇಕು. ಈ ರೀತಿಯಾಗಿ ಹಾಕೊಂಡ ನಂತರ ನೋಡಿ ಇದಕ್ಕೆ ನಾವು 1/4 ಕಪ್ಪಷ್ಟು ಅಥವಾ 1/2 ಕಪ್ಪಷ್ಟು ಇಲ್ಲಿ ಸಕ್ಕರೆನ ಹಾಕಬೇಕು. ಸಕ್ಕರೆನ ಹಾಕಿದ ನಂತರ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಅದರ ನಂತರ ನೋಡಿ ಇದರಲ್ಲಿನ 2 ಸ್ಪೂನಷ್ಟು ಮಾವಿನ ಹಣ್ಣಿನ ಪಲ್ಪ್ನ ತಕ್ಕೋಬೇಕು. ಅದರ ನಂತರ ನೋಡಿ ನಾನು 50 to 60 ಗ್ರಾಮ್ ಅಷ್ಟು ಇಲ್ಲಿ ವೆಬ್ ಕ್ರೀಮ್ನ ತೆಗೆದುಕೊಂಡಿದ್ದೇನೆ. ಇದು ಕ್ರೀಮ್ ಸ್ವಲ್ಪ ಗಟ್ಟಿಯಾಗಿದೆ. ಅದರ ನಂತರ ನೋಡಿ ಈ ರೀತಿಯಾಗಿ 50 to 60 ಗ್ರಾಮ್ ಅಷ್ಟು ನಾವು ಕ್ರೀಮ್ನ ತೆಗೆದುಕೊಂಡ ನಂತರ ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಇದನ್ನು ಒಂದು ಸರ್ತಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿದ ನಂತರ ನೋಡಿ ಇದನ್ನು ಬೀಟರ್ನಿಂದ ನಾವು ಕ್ರೀಮ್ನ ವೆಬ್ ಮಾಡ್ಕೋಬೇಕಾಗುತ್ತೆ. ಕೇವಲ 2 ನಿಮಿಷದಲ್ಲಿ ಕ್ರೀಮ್ ಕೂಡ ರೆಡಿ ಆಗುತ್ತೆ ಬೀಟರ್ನಿಂದ ಬೀಟ್ ಮಾಡೋದ್ರಿಂದ. ಬೀಟರ್ ಇಲ್ಲ ಅಂದರೆ ನೀವು ವಿಸ್ಕಿ ಇರುತ್ತೆ ಅಲ್ವಾ ಮನೆಯಲ್ಲಿ ಮಿಕ್ಸ್ ಮಾಡುವಂಥ, ಅದರಿಂದ ಕೂಡ ನೀವು ಕೆಳಗಡೆ ತಂಪಾದ ನೀರನ್ನು ಹಾಕಿ ಅದನ್ನು ನೀವು ಕೈಯಿಂದ ಬೀಟ್ ಮಾಡೋದ್ರಿಂದ ಕೂಡ ಕ್ರೀಮ್ ಬೀಟ್ ಆಗುತ್ತೆ. ಆದರೆ ಸ್ವಲ್ಪ ಸಮಯ ಕೂಡ ಬೇಕಾಗುತ್ತೆ ಅದನ್ನು ರೆಡಿ ಆಗಲಿಕ್ಕೆ. ಅದರ ನಂತರ ನೋಡಿ ನಾವು ರೆಡಿ ಮಾಡಿಟ್ಟಿರುವಂಥ ಮಾವಿನಕಾಯಿನ ಮಿಕ್ಸಿಯಲ್ಲಿ ಸಣ್ಣಗೆ ಮಾಡಿಟ್ಟಿರುವಂಥ ಮಾವಿನಕಾಯಿನ ಇದರಲ್ಲಿ ಹಾಕಿ ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡಲ್ಲಿ ಇಟ್ಕೋಬೇಕು. ಅದರ ನಂತರ ನೋಡಿ ನಾವು ಸಕ್ಕರೆ ಪಾಕನ ರೆಡಿ ಮಾಡಿದ್ವಲ್ವ ಅದರಲ್ಲಿ ನಾವು ಬ್ರೆಡ್ ಸ್ಲೈಸಸ್ಗಳನ್ನು ಹಾಕಿ ಡಿಪ್ ಮಾಡಿ ತೆಗಿಬೇಕು. ಇದನ್ನು ಡಿಪ್ ಮಾಡಿ ತೆಗೆದ ನಂತರ ಈ ರೀತಿಯಾದ ಯಾವುದಾದ್ರೂ ಒಂದು ಬಾಕ್ಸ್ನ ಯೂಸ್ ಮಾಡಿ ಏರ್ಟೈಟ್ ಬಾಕ್ಸ್ನ ತೆಗೆದುಕೊಂಡು ಅದಕ್ಕೆ ನಾನು ಈ ರೀತಿಯಾಗಿ ಸ್ವಲ್ಪನೇ ಈ ಕ್ರೀಮ್ನ ಹಾಕಬೇಕು. ಅಂದರೆ ಮಾವಿನ ಹಣ್ಣಿನ ಕ್ರೀಮ್ನ ಹಾಕಿ ಅದರ ನಂತರ ಒಂದು ಲೇಯರ್ನ ಹಾಕಿದ ನಂತರ ಅದರ ಮೇಲೆ ಬ್ರೆಡ್ ಸ್ಲೈಸಸ್ನ ಶುಗರ್ ಸಿರಪ್ನಲ್ಲಿ ಡಿಪ್ ಮಾಡಿ ಇದ್ರ ಮೇಲೆ ಹಾಕಬೇಕು. ಮತ್ತು ಇದರ ಮೇಲೆ ನಾವು ಇಲ್ಲಿ ಈ ಮ್ಯಾಂಗೋ ಕ್ರೀಮ್ನ ಹಾಕಿ ಮತ್ತು ಇದೇ ರೀತಿಯಾಗಿ ಸೇಮ್ ಲೇಯರಲ್ಲಿ ನಾವು ಬ್ರೆಡ್ ಸ್ಲೈಸಸ್ಗಳನ್ನು ಇಡಬೇಕಾಗುತ್ತೆ. ಇಲ್ಲಿ ಮತ್ತೆ ನೀವು ಬೇಕಾದರೆ ಮ್ಯಾಂಗೋ ಸಣ್ಣ ಚಿಕ್ಕ ಪೀಸಸ್ಗಳನ್ನು ಬೇಕಾದರೂ ಕೂಡ ಹಾಕೋಬಹುದು. ಇಲ್ಲ ಅಂದರೆ ಡೈರೆಕ್ಟಾಗಿ ಕೂಡ ನೀವು ಕ್ರೀಮ್ನ ಈ ರೀತಿಯಾಗಿ ಇದರ ಮೇಲೆ ಹಾಕ್ಬೋದು. ಈ ರೀತಿಯಾಗಿ ಕ್ರೀಮ್ಗಳನ್ನು ಹಾಕಿದ ನಂತರ ನೋಡಿ ಎಲ್ಲವನ್ನು ಒಂದು ಲೆವೆಲಲ್ಲಿ ಮಾಡಿ ಅದರ ನಂತರ ನಾನು ವೈಟ್ ಕ್ರೀಮ್ನ ಸ್ವಲ್ಪ ತೆಗೆದಿಟ್ಟಿದ್ದೆ. ಅದರ ನಂತರ ನಾವು ಮಾವಿನಕಾಯಿನ ಪಲ್ಪ್ನ ಸ್ವಲ್ಪ ತೆಗೆದಿಟ್ಟಿದ್ವಿ ಅಲ್ವಾ ಇದನ್ನು ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಈ ರೀತಿ ಹಾಕಿ ಇದರ ಮೇಲೆ ಒಂದು ಸ್ವಲ್ಪನೇ ಸ್ಪೂನ್ ಅಥವಾ ಯಾವುದಾದ್ರೂ ಟೂತ್ಪಿಕ್ ಸಹಾಯದಿಂದ ಈ ರೀತಿಯಾಗಿ ಸಿಂಪಲ್ ಆದ ಡಿಸೈನ್ನ ಕ್ರಿಯೇಟ್ ಮಾಡಿ ಇದಕ್ಕೆ ಒಂದು ಎಕ್ಸ್ಟ್ರಾ ಮಾವಿನಕಾಯಿನ ಇಟ್ಟಿದ್ವು ಅಲ್ವಾ ಅದರ ಚಿಕ್ಕ ಪೀಸ್ಗಳನ್ನು ಮಾಡಿ ಅದನ್ನು ಕೂಡ ನಾವು ಇದರ ಸೈಡ್ನಿಂದ ಹಾಕಬೇಕಾಗುತ್ತೆ. ಈ ರೀತಿಯಾಗಿ
ಈ ರೀತಿಯಾಗಿ ಸೈಡ್ನಿಂದ ಹಾಕೋದ್ರಿಂದ ತುಂಬಾ ಕಾಣಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ, ತಿನ್ನಲಿಕ್ಕೆ ಕೂಡ ಪೀಸ್ಗಳು ಬಾಯಲ್ಲಿ ಬರೋದ್ರಿಂದ ಟೇಸ್ಟಿ ಕೂಡ ಆಗಿರುತ್ತೆ. ಈ ರೀತಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಮಾವಿನಕಾಯಿ ಡೆಸರ್ಟ್ನ ಮಾಡಿಕೊಡಿ. ಇದನ್ನು 3 ರಿಂದ 4 ಗಂಟೆವರೆಗೂ ಡೀಪ್ ಫ್ರಿಜ್ನಲ್ಲಿ ಇಡಿ. ಅದರ ನಂತರ ನೀವು ಇದನ್ನು ತೆಗೆದು ತಿನ್ಬೋದು 4 ಗಂಟೆಗಳ ನಂತರ. ತುಂಬಾ ಟೇಸ್ಟಿಯಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ನ ಒತ್ತೋದ್ರಿಂದ ಎಲ್ಲಕ್ಕಿಂತ ಮೊದಲು ವಿಡಿಯೋಗಳನ್ನು ನೀವು ನೋಡ್ಬೋದು. ಅದಕ್ಕೋಸ್ಕರ ಬೆಲ್ ಐಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನು ಮಕ್ಕಳಿಗೆ ಮಾಡಿ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.